ಹಾಯ್ ಫ್ರೆಂಡ್ಸ್, ನಾನಿವತ್ತು ಶಿವರಾತ್ರಿ ಹಬ್ಬದ ಬ್ಲಾಗ್ಸ್ ಹಾಕ್ತಾಯಿದ್ದೀನಿ. ಏನು ವಿಷಯ ಅಂದರೆ, ಸಿಂಪಲ್ಲಾಗಿ ಜಾಮೂನ್ ಮಾಡಿಬಿಟ್ಟು ಒಂದು 2 ಥರದ ಪಲ್ಯ ಮಾಡಿ, ಮುದ್ದೆ, ರೈಸು ಮತ್ತು ಪಲಾವು ಈ ಥರ ಎಲ್ಲ ಮಾಡ್ಕೊಳ್ಳಿಲ್ಲ. ನಾವು ನೈಟ್ ಹೊತ್ತು ನಮಗೇನು ಅಷ್ಟು ಇಷ್ಟ ಆಗಲ್ಲ, ಅದಕ್ಕೆ ನಾವು ಮಾಡ್ಕೊಳ್ಳಿಲ್ಲ. ಸಿಂಪಲ್ಲಾಗಿ ಇವತ್ತು ಹಬ್ಬ ಮಾಡಿಕೊಂಡು ಹಬ್ಬದ ಶಿವನ ಪೂಜೆನ ಮಾಡ್ಕೊಂಬರೋಣ ಅಂತ ಶಿವನ ದೇವಸ್ಥಾನಕ್ಕೆ ಬಂದಿದ್ದೀವಿ. ತುಂಬ ರಸ್ಸಿತ್ತು, ತುಂಬ ಅಂದರೆ ತುಂಬ ರಸ್ಸಿತ್ತು. ರಸ್ಸಿದ್ರೂ ಹೋಗಲೇಬೇಕು, ಹಾಗಾಗಿ ನೋಡಿಕೊಂಡು ಕ್ಯೂವಲ್ಲಿ ನಿಂತ್ಕೊಂಡು ತುಂಬ ಹೊತ್ತೇ ಆಯಿತು. ಏನೂ ಮಾಡೋಕ್ಕಾಗಲ್ಲ, ನಿಂತ್ಕೊಂಡಿದ್ದೀವಿ. ಹಾಗೆ ಒಳಗಡೆ ಹೋಗ್ತಾಯಿದ್ರೆ ಭರತನಾಟ್ಯ ಇತ್ತು, ಮತ್ತು ಸ್ವಲ್ಪ ಸಾಂಗ್ ಎಲ್ಲ ಹಾಡ್ತಾಯಿದ್ರು. ಚೆನ್ನಾಗಿ ಮಾಡಿದರು. ದೊಡ್ಡ ದೇವಸ್ಥಾನ ಅಂತೂ ಅದ್ಭುತವಾಗಿತ್ತು. ಬೇಗೂರಲ್ಲಿ ಇದು ಸಖತ್ತಾಗಿತ್ತು. ತುಂಬಾ ಅಂದರೆ ನೋಡಿ ಎಷ್ಟೊಂದು ರಶ್ ಇದೆ ಅಂತ. ಎಷ್ಟು ಅಂದರೆ ಅಷ್ಟೊಂದು ರಶ್ ಇತ್ತು ಇದು. ಅಂತೂ ಇಂತೂ ದೇವ್ರ ದರ್ಶನ ಮಾಡಿಕೊಂಡು ಸ್ವಲ್ಪ ಹೊತ್ತು ಭರತನಾಟ್ಯ ನೋಡಿಕೊಂಡು ಅಲ್ಲೇ ನೋಡಿಬಿಟ್ಟು ಮನೇಲಿ ಕೆಲಸ ಇದೆ, ಮನೆಗೆ ಹೋಗಬೇಕು ಅಂದ್ಬಿಟ್ಟು ಮನೆಗೆ ಬಂದುಬಿಟ್ಟೆ. ನಾನು ಜಾಸ್ತಿ ಹೊತ್ತು ಇರಲಿಲ್ಲ, ಸ್ವಲ್ಪ ಹೊತ್ತು ಇದ್ದಿದ್ದು ಅಷ್ಟೇ. ತುಂಬ ಚೆನ್ನಾಗಿ ಮಾಡ್ತಾಯಿದ್ರು, ತುಂಬ ಚೆನ್ನಾಗಿ ಕೂತ್ಕೊಂಡು ನೋಡ್ತಾಯಿದ್ರು. ನಾವು ಅಷ್ಟೊತ್ತು ಕೂತ್ಕೊಳ್ಳಿಲ್ಲ. ದೇವಸ್ಥಾನ ಮಾತ್ರ ಸಕ್ಕತ್ತಾಗಿದೆ, ತುಂಬಾ ಅದ್ಭುತವಾಗಿದೆ. ತುಂಬ ಜನ ಇರೋದ್ರಿಂದ ನಾವು ಅಷ್ಟು ನೀಟಾಗಿ ನೋಡೋಕ್ಕೆ ಆಗಲಿಲ್ಲ. ಹೆಂಗೋ ನೋಡಿಕೊಂಡು ಬಂದುಬಿಟ್ಟು ಅಲ್ಲೇ ಅನ್ನದಾನ ಅಂದರೆ ಊಟ ಕೊಡ್ತಾಯಿದ್ರು. ಅವಲಕ್ಕಿ ಮತ್ತು ಕೇಸರಿಬಾತು ಎರಡನ್ನೂ ಕೊಡ್ತಾಯಿದ್ರು. ತುಂಬ ಟೇಸ್ಟಿಯಾಗಿ ಸಖತ್ತಾಗಿತ್ತು. ಟೇಸ್ಟ್ ಮಾತ್ರ ಸೂಪರಾಗಿತ್ತು. ತುಂಬ ಇಷ್ಟ ಆಯಿತು ನಮಗೂ, ಚೆನ್ನಾಗಿತ್ತು. ಹೊಟ್ಟೆ ತುಂಬಾ ಕೊಡ್ತಿದ್ರು, ಹೊಟ್ಟೆ ತುಂಬೋಗೋ ಥರ ಇತ್ತು, ಅಷ್ಟೂ ಕೊಟ್ಟಿದ್ದರು. ಇಲ್ಲೇ ಕಲ್ಯಾಣ ಮಂಟಪನೂ ಮಾಡಿಸಿದ್ದಾರೆ. ಮದುವೆ ಮಾಡಿಸೋರು ಮದುವೆ ಇಲ್ಲೇ ಮಾಡಿಸ್ಬೋದು, ಅದು ಥರ ಸೌಲಭ್ಯ ಸಖತ್ತಾಗಿ ಮಾಡಿದ್ದಾರೆ. ಮಾಡ್ತೀನಿ ಅಂದರೆ ಒಂಥರ ಚೆನ್ನಾಗಿದೆ. ಸೂಪರಾಗಿ ಒಂದು ಎಂಜಾಯ್ ಮಾಡ್ಕೊಂಡು ಮದುವೆ ಮಾಡ್ಬೋದು, ಅಷ್ಟು ಚೆನ್ನಾಗಿದೆ. ಹಾಗೆಯೇ ನಾನು ಇವತ್ತು ಸಿಂಪಲ್ಲಾಗಿ ಒಂದು 2 ಥರ ಪಲ್ಯ ಮತ್ತು ತಿಳಿ ಸಾಂಬಾರು, ಮುದ್ದೆ, ತುಂಬ ತೆಳ್ಳಗೆ ಮಾಡ್ಕೊಂಡಿದ್ದೆ ಸಾಂಬಾರನ್ನ. ಅಂದರೆ ನಮಗೆ
ನೈಟ್ ಹೊತ್ತು ಸ್ವಲ್ಪ ಮಸಾಲೆ ಐಟಮ್ಸು ಬೇಡ ಅಂದ್ಬಿಟ್ಟು ಸಿಂಪಲ್ಲಾಗಿ ವಡೆ ಮಾಡಿದ್ದೆ. ವಡೆ ಅನ್ಕ ಖಾಲಿನೇ ಆಗೋಗಿದ್ದು. ಇದು ನನಗೆ ಅಂತ ಇಟ್ಟಿರೋಂಥ 2 ವಡೆ ಅಷ್ಟೇ, ಎಲ್ಲ ಖಾಲಿ ಆಗೋಗಿದ್ದು ವಡೆ. ಮತ್ತು ಹಾಗೆಯೇ ಮುದ್ದೆ ಮಾಡಿದ್ದೀನಿ ನೋಡಿ. ಈಗ ಅದಕ್ಕೊಂದು ಪಲ್ಯ ಮಾಡ್ಕೊಂಡಿದ್ದೀನಿ, ಸಿಂಪಲ್ಲಾಗಿ ಮಾಡಿ ತಿಂದು. ಮತ್ತು ವೈಟ್ ರೈಸು, ನಾವು ಆ ಥರ ಏನು ಪಲಾವ್ ಗಿಲಾವ್ ಏನೂ ಮಾಡ್ಕೊಳ್ಳಿಲ್ಲ, ಇಷ್ಟೇ. ಓಕೆ ಫ್ರೆಂಡ್ಸ್.